ಯುವ ನಮ್ಮ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಈ ಸಮಾರಂಭದ ಸಲುವಾಗಿ ನನಗೆ ಸಂತೋಷ್ ಕಾಲ್ ಮಾಡಿದಾಗ ನಮ್ಮ ಒಂದು ಕಾರ್ಯಕ್ರಮದ ಸ್ಟ್ರಕ್ಚರ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ವಿಶೇಷವಾಗಿ ನನಗೆ ಇವರು ಸಾಧನೆಗಳು ನನಗೆ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಷಯ ಕೇವಲ ಪ್ರಶಸ್ತಿ ಪ್ರದಾನದ ಬಗ್ಗೆ ಮಾತ್ರ ಮಾತಾಡ್ತಾ ಇರುವಂತಹ ವಿಷಯ. ಇವರಿಗೆ ಇವತ್ತು ನಾವು ಅಲಾಟ್ ಮಾಡಿರುವಂತಹ ಒಂದು ಅವಾರ್ಡ್ ಅಂತ ಹೇಳಿದರೆ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ಅಂಥೇಳಿ. ಯಾಕಂತ ಹೇಳಿದರೆ ಸರಿಸುಮಾರು 2022 ನನ್ನ ಪ್ರಕಾರ ಮಾರ್ಚ್ 20ನೇ ತಾರೀಕು ಕರಾವಳಿಯ ತೀರದಲ್ಲಿ ಕಡಲ ತೀರದಲ್ಲಿ ಜಲಜಾನಪದೋತ್ಸವ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಆ ಸಮಯ ನನಗೆ ಮನು ಹಂದಾಡಿಯವರು ಕುಂದಾಪುರ ಹಾಸ್ಯಗನ್ನಡದ ಒಂದು ಕಲಾವಿದರು ಅವರು ನನ್ನ ಮನೆಗೆ ಬಂದು ಸನ್ಮಾನ ಮಾಡಿದಾಗ ಡಾಕ್ಟರ್ ಭಾರತಿ ಮರವಂತೆ ಅವರು ಒಂದು ಜಲಜನಪದೋತ್ಸವ ಕಾರ್ಯಕ್ರಮ ಮಾಡಿದ್ದಾರೆ, ನಾವು ಅಲ್ಲಿಗೆ ಹೋಗೋಣ ಅಂತ ಕೇಳಿದರು. ಜೊತೆಗೆ ನನ್ನನ್ನು ಕರ್ಕೊಂಡು ಬಂದು ಇವರ ಎದುರುಗಡೆ ಹೇಳಿದರು, ಮೇಡಮ್ ಅವರು ಅಂಥೇಳಿ ಅವ್ರ ಕಾರ್ಯಕ್ರಮಕ್ಕೆ ಹೋದರು. ನನಗೆ VIP ಸೀಟಲ್ಲಿ ಮೇಡಮ್ ಅವರು ಕೂಡಿಸಿದ್ರು. ಆಗ ಆ ಕಾರ್ಯಕ್ರಮ ನೋಡಿದಾಗ ನನಗನ್ಸಿದ್ದು, ನಾನು ಸಾಧಾರಣವಾಗಿ ನನ್ನ ಅಜ್ಜಿ ತಾತರ ಒಂದು ಸಮಯ, ಆ ಸಮಯದಲ್ಲಿ ಅವರು ಮಾಡುತ್ತಿರುವಂಥ ಜಾನಪದ ಒಂದು ವಿಷಯಗಳಾಗಿರ್ಬೋದು ಅಥವಾ ಏನೇನೋ ಜೋಗತಿಯರ ಹಾಡಿರ್ಬೋದು, ಅದೆಲ್ಲ ನನಗೆ ಅಲ್ಲಿ ನೋಡಿದಾಗ ಒಂದು ಸಾಂಸ್ಕೃತಿಕ ಬಿಂಬವಾಗಿ ಕಾಣಿಸ್ತು. ಆನಂತರ ಭಾರತಿ ಮೇಡಮ್ ಅವರು ಪರಿಚಯ ಆದಮೇಲೆ ನಮ್ಮ ಕಾರ್ಯಕ್ರಮಗಳು ಹಲವೆಡೆ ಕೋಟ ಸಾಹಿತ್ಯ ಕಾರ್ಯಕ್ರಮದಲ್ಲೂ ಕೂಡ ಅವರು ನನ್ನ ಸಹೋದರಿಯಾಗಿ ನನ್ನನ್ನು ಕರ್ಕೊಂಡು ಬಂದರು. ಆಮೇಲೆ ಅವರದ್ದು ಒಂದೊಂದು ಸಾಧನೆ ಗೊತ್ತಾಗ್ತಾ ಹೋದ ಹಾಗೆ ನನಗೆ ಅನಿಸಿದ್ದು, ಮರವಂತೆ ಅನ್ನುವಂಥ ಊರಿನಲ್ಲಿ ಇಂತಹ ಒಂದು ಸಾಧಕರ ಬಗ್ಗೆ ಗೊತ್ತಿದ್ದು ಅವರ ಬಗ್ಗೆ ಅಂದರೆ ಆಳವಾಗಿ ಅಧ್ಯಯನ ಮಾಡಬೇಕು ಹೊರಟಾಗ ನನಗನ್ಸಿದ್ದು, ಇವರಿಗೆ ಬರೀ ಸನ್ಮಾನ ಸಾಲದು, ಒಂದು ಪ್ರಶಸ್ತಿ ಪ್ರದಾನ ಅಂಥೇಳಿ ತವರೂರಿನ ನೆಲದಿಂದ ಕೊಡೋದು ಉತ್ತಮ ಆಗ್ತಾರೆ ಅಂಥೇಳಿ ಭಾವಿಸಿ ಕೊನೆಗೆ ಈ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ಅಂಥೇಳಿ ಕೊಟ್ಟಿದ್ದೇನೆ. ಕಾರಣ ಅಷ್ಟೇ, ಕರಾವಳಿ ಇಲ್ಲೇ ಪಕ್ಕದಲ್ಲಿದೆ, ಅದರ ಅರಬ್ಬಿ ಸಮುದ್ರದಲ್ಲಿ ಜಲ ಇಲ್ಲೇ ಕಾಣಿಸ್ತಾ ಇದೆ, ಅದರ ಮೇಲೆ ಜಲಸಿರಿಯಾಗಿ ಜಾನಪದವನ್ನು ಅರಳಿಸಿರುವಂತಹ ಜೀವನ ಜ್ಯೋತಿ ನಮ್ಮ ಡಾಕ್ಟರ್ ಭಾರತಿ ಮರವಂತೆ ಅವರು. ಹಾಗಾಗಿ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ಅಂತ ಒಂದು ಮಹೋನ್ನತ ಪ್ರಶಸ್ತಿಯನ್ನು ನಾವು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ನಾನು ನೀಡಿದ್ದೇನೆ. ಈ ವಿಷಯವನ್ನು ನಾನು ತುಂಬ ಜನ ನನ್ನ ಆತ್ಮೀಯರ ಜೊತೆ ಚರ್ಚೆ ಮಾಡಿದೆ, ಅವರಿಗೆ ಯಾವ ರೀತಿಯಾದಂಥ ಒಂದು ಪ್ರಶಸ್ತಿಯನ್ನು ಕೊಡ್ಬೋದು ಅಂಥೇಳಿ. ಒಂದು 4-5 ಹೆಸರು ಬರೆದೆ, ಅದು ಎಲ್ಲೆಲ್ಲೋ ಒಂದು ಕಡೆ ಹೋಗ್ತಾ ಇತ್ತು. ಕೊನೆಗೆ ಆ ಹೆಸರಿಗೆ ಒಂದು ಅಂತ್ಯ ಬೇಕು. ಆ ಅಂತ್ಯ ಆದಾಗ ನಮಗೊಂದು ಆ ಹೆಸರು ಒಂದು ಇಟ್ಟಾಗ ಅದು ಅವರು ತವರೂರ ನೆಲದ ಒಂದು ಬಿಂಬವನ್ನು ಹಿಡಿದಿಟ್ಟಿರುವಂಥ ಒಂದು ಕಾಯಕವನ್ನು ಮಾಡಬೇಕು ಅಂತೇಳಿ ಒಂದಷ್ಟು ಜನ ಆತ್ಮೀಯರಿಗೆ ಕಳಿಸಿದಾಗ, ಬಹುಶಃ ಇಲ್ಲೇ ಕೂತಿದ್ದಾರೆ ಶ್ರೀಮತಿ ಜಯಂತಿ ವಾಸುದೇವ್ ಬಡಕೇರೆ ಅನ್ನೋರು, ಅವರು ಆ ಹೆಸರನ್ನು ಚೂಸ್ ಮಾಡಿದರು. ಅದು ಮತ್ತೆ 4 ಜನರ ಹತ್ರ ಮಾತಾಡಿದಾಗ ಅದು ಓಕೆ ಆಯಿತು. ಕೊನೆಗೆ ನಾನು ಅದನ್ನು ತುಂಬ ಸಸ್ಪೆನ್ಸ್ ಆಗಿಟ್ಟು ಇವತ್ತು ವೇದಿಕೆಯಲ್ಲಿ ಅದನ್ನು ರಿವೀಲ್ ಮಾಡಿದ್ದೇನೆ. ಹಾಗಾಗಿ ಈ ಪ್ರಶಸ್ತಿಯನ್ನು ತಗೊಂಡಂತಹ ಭಾರತಿ ಮರವಂತೆ ಮೇಡಮ್ ಅವರಿಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಹ ಒಂದು ಶಕ್ತಿಯನ್ನು ದೇವರು ಕೊಡಲಿ, ಮರವಂತೆ ಹೆಸರು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಅಂತೇಳಿ ಭಾವಿಸ್ತಾ ಇನ್ನು ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ. ಯೋನಮ ಗೆಳೆಯರ ಬಳಗ ಏನಿದೆ ಅವರ ಜೊತೆ ಅಂದರೆ ಒಂದು ಉತ್ತಮ ಕಾರ್ಯ ಮಾಡಲಿಕ್ಕೆ ಹೋದಾಗ ಅಡೆತಡೆಗಳು ತುಂಬ ಬರ್ತದೆ. ಹಾಗಾಗಿ ನಾನು ಮೇಡಮ್ ಅವರಿಗೆ ಮೊದಲೇ ಮಾತಾಡಿದ್ದೆ, ನಾನು ದೇವಿ ಸನ್ನಿಧಿಯಲ್ಲಿ ಹೋಗಿ ಈ ಕಾರ್ಯಕ್ರಮ ತುಂಬ ಸಾಂಗವಾಗಿ ನೆರವೇರಲಿ ಅಂಥೇಳಿ ಬೇಡ್ಕೊಂಡು ಬರ್ತೇನೆ ಅಂಥೇಳಿ ಬೆಳಿಗ್ಗೆ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಸನ್ನಿಧಿಯಲ್ಲಿ ಒಂದು ಪೂಜೆ ಕೊಟ್ಟು ಅವರ ಪ್ರಸಾದವನ್ನು ಕೂಡ ಇವತ್ತಿನ ವೇದಿಕೆಯಲ್ಲಿ ಅವರಿಗೆ ಕೊಡುವಂತಹ ಒಂದು ನಾನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ನನ್ನ ಎಲ್ಲ ಜನರಿಗೆ ಅಂದರೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರವನ್ನು ಓದುವಾಗ ನಾನು ವಾಯ್ಸ್ ಓವರ್ ನಾನು ಮಾಡಬೇಕು ಅಂತ ಆಲೋಚನೆ ಬಂತು ನನಗೆ. RJ ನಯನ ಶೆಟ್ಟಿಯವರ ಹತ್ರ ಮಾತಾಡಿದೆ, ಮೋಸ್ಟ್ಲಿ ಅವ್ರು ಬ್ಯುಸಿ ಇದ್ದರು. ಹಾಗಾಗಿ ನನ್ನ ಟೀಮ್ನಲ್ಲಿ ಇರುವಂತಹ ಮಂಜುನಾಥ್ ಹಿಲಿಯಾಣ ಅವರು ಮತ್ತು ವಿದ್ಯಾಶ್ರೀ ಆಚಾರ್ಯ ಶ್ರೀಕಾಂತ್ ಆಚಾರ್ಯ ಅನ್ನೋರು ವಾಯ್ಸ್ ಓವರ್ ಕೊಟ್ಟು ಅವರ ಒಂದು ಕೀರ್ತಿಯನ್ನು ಮೆಚ್ಚಿಸಿದ್ದಾರೆ. ಹಾಗಾಗಿ ಆ ಸ್ಕ್ರಿಪ್ಟ್ ಏನಿದೆ ಅದು ನಾನು ಕರೆಕ್ಟಾಗಿ ಅದನ್ನು ಹೇಗೆ ಬರಬೇಕು ಅಂತೇಳಿ ಮಾಡಿದೆ. ಅಂದರೆ ಒಂದು ನಿಮಗೆ ಇಲ್ಲಿ ಕಾಣಿಸ್ತದೆ ವೇದಿಕೆ ಮೇಲೆ ಒಂದು ಸಣ್ಣ ಕಾರ್ಯಕ್ರಮ ಅಂಥೇಳಿ, ಅದ್ರ ಹಿಂದೆ ತುಂಬ ಕಷ್ಟಗಳಿದೆ. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಂದು ಒಳ್ಳೆಯ ಕಾರ್ಯಕ್ರಮ ಮರವಂತೆ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೇಳ್ತೇವೆ. ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಾಧನೆಗಳು, ಸರ್ಕಾರವನ್ನು ನಂಬಿಕೊಂಡ್ರೆ ಬತ್ತೂ ಇಲ್ಲ. ಆ ರೀತಿ ವ್ಯವಸ್ಥೆ ಇದ್ದಾಗ ಒಂದು ಶಾಲೆಗೆ ವಾಹನ ಕೊಟ್ಟಂಥ ಮೊದಲನೇ ಸಾಧನೆ ಮಾಡಿದಂಥದ್ದು ಮರವಂತೆಯಲ್ಲಿ, ಒಂದು ಸರ್ಕಾರಿ ಶಾಲೆಗೆ ಅಂಥ ಸಾಧನೆ ಮಾಡಿದಂಥದ್ದು ಮರವಂತೆ. ನಾವು ಕೇಳಿದ್ದೆವು ರಂಗೋಲಿ ಅಂದರೆ ನಮ್ಮ ಸಂಸ್ಕೃತಿ ಅಂತೇಳಿ ಹೇಳಿ. ಹಿಂದೆ ಅಕ್ಕಿ ಹೊಡಿಯಲ್ಲಿ ರಂಗೋಲಿ ಮನೆ ಎದುರು ಹಾಕೋದು, 2 ವಿಷಯ. ರಂಗೋಲಿ ಹಾಕ್ತಾರಂದ್ರೆ ಆ ಮನೆಯಲ್ಲಿ ತೊಂದರೆ ಇಲ್ಲ ಅಂತ ಲೆಕ್ಕ, ದೇವ್ರು ಬರಲಿ ಅಂತೇಳಿ ಹೇಳಿ ರಂಗೋಲಿ ಹಾಕ್ತಾರೆ ಅಂತ ಲೆಕ್ಕ. ಹಾಕಲಿಲ್ಲ ಅಂದ್ರೆ ಸೂತ್ಕ ಅಂತೇಳಿ ಲೆಕ್ಕ ಅಂತ ಒಂದು ಲೆಕ್ಕ. ಭಜನೆ ಮತ್ತು ರಂಗೋಲಿ ನಮ್ಮ ಸಂಸ್ಕೃತಿ ಅಂತೇಳಿ ಹೇಳಿ.
ಅಕ್ಕಿ ಹುಡಿ ಯಾಕೆ ಹಾಕೋದು ಕೇಳಿದ್ರೆ ಅದನ್ನ ಕಡೆಗೆ ಹಕ್ಕಿ ಇರುವೆ ಅವೆಲ್ಲ ತಗೊಂಡು ಹೋಯ್ಲಿ ಅಂದಿಲ್ಲ. ಓಕೆ, ಕೆಮಿಕಲ್ ಬಂದ್ರ ಮೇಲೆ ಅದೆಲ್ಲ ಕತೆ ಚೇಂಜ್ ಆಗಿರ್ಬೋದೇನೋ. ಸೊ ಅಂಥದ್ದು ರೆಕಾರ್ಡ್ ಮಾಡಿದಂಥವ್ರ ಹೆಸರು ನಾನು ಬೆಂಗಳೂರಿನಲ್ಲಿ ಇದ್ದಾಗೆ ನನ್ನ ಹಿರಿಯರೊಬ್ಬರು ಹೇಳಿದರು, ಭಾರತಿ ಮರವಂತೆ ಅಂತೇಳಿ ಹೇಳಿ ನಿಮ್ಮೂರಿನವರು, ನಮ್ಮಲ್ಲಿ ಅದಕ್ಕೆ ಭೂ ಅಲಂಕರಣ ಅಂತ ಹೇಳ್ತಾರೆ ರಂಗೋಲಿಗೆ, ಅದನ್ನು ಮಾಡಿದವ್ರು ಇದ್ದಾರೆ ನಿಮ್ಮೂರಿನಲ್ಲಿ ಅಂತ. ಅವ್ರನ್ನ ನೋಡಿರಲಿಲ್ಲ. ಸೊ ಇವತ್ತು ಅವ್ರನ್ನೆಲ್ಲ ನೋಡುವಂಥ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ತು. ವಿಶೇಷವಾದಂಥ ಒಂದು ನೀರು ಮೇಲಿನ ರಂಗೋಲಿ ಒಂದು ಸ್ಯಾಂಪಲ್ ಸಹಿತ ತೋರಿಸಿದ್ದಾರೆ, ಏನು ಮಾಡೋದು ಅಂತೇಳಿ ಹೇಳಿ ಅದನ್ನು ಸಹಿತ ನೋಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇಡೀ ಒಂದು ಸಮಾರಂಭದ ಯಶಸ್ಸಿಗೆ ಕಾರಣರಾದವರು ಬಹಳ ಆತ್ಮೀಯರು. ಜ್ಯೋತಿ SD ಶೈದೇವಿ ಸುತೆ ಮರವಂತೆ ಎನ್ನುವಂತಹ ಕಾವ್ಯನಾಮದಿಂದಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಕೂಡ, ಹೊರ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಕವಿತ್ವದ ಶಕ್ತಿ ಜೊತೆಗೆ ಸಾಹಿತ್ಯದ ಕ್ಷೇತ್ರದಲ್ಲಿ ಮಾಡಿದಂತಹ ಕೆಲಸದಿಂದ ಅವರು ಮನೆ ಮಾತಾಗಿದ್ದಾರೆ. ಯಕ್ಷಗಾನ ಪ್ರಸಂಗಗಳನ್ನು ಕೂಡ ಬರೀತಾರೆ ಅನ್ನುವಂಥದ್ದು ನಾನು ಕೇಳಿದೆ. ನಮ್ಮ ಮರವಂತೆಯ ಊರಿನ ಹೆಮ್ಮೆಯ ಪುತ್ರಿ ಕೂಡ ಹೌದು, ಅದ್ಭುತ ಪ್ರತಿಭೆ. ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್ ಎನ್ನುವಂತಹ ಒಂದು ಸಂಸ್ಥೆಯ ಮೂಲಕ ಸಾಂಸ್ಕೃತಿಕ ಜಾಗೃತಿ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ. ನನ್ನ ಬಗ್ಗೆ, ನಾನು ಮಾಡಿದಂತಹ ಒಂದು ಚಿಕ್ಕ ಕೆಲಸದ ಬಗ್ಗೆ ಕೇಳಿದಾಗ ಹೇಗೆ ವಂದನೆಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಭಾವುಕಳಾದೆ. ನನಗೆ ಏನು ನೆನಪು ಬರ್ತಾ ಇದೆ ಅಂದರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ನಮಗೆ ನಮ್ಮ ಊರಲ್ಲಿ ಅಥವಾ ತವರೂರಲ್ಲಿ ನಾವು ಹುಟ್ಟಿದಂತಹ ಒಂದು ನೆಲದಲ್ಲಿ ಸಿಕ್ಕಂತಹ ಗೌರವ ಇದೆಯಲ್ಲ, ನಮ್ಮ ಹೆತ್ತ ತಾಯಿ ಜೊತೆಗೆ ಜನಿಸಿದಂತಹ ಊರು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಅಷ್ಟು ಸಂತೋಷ ನನಗೆ ಈ ಸಂದರ್ಭದಲ್ಲಿ ಆಗಿದೆ. ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಈ ಜಿಲ್ಲೆ, ಹೊರ ಜಿಲ್ಲೆ, ಹೊರ ರಾಜ್ಯದಲ್ಲಿ ಇಂತಹ ಎಷ್ಟೇ ವೇದಿಕೆಗಳು ನನಗೆ ಸಿಕ್ಕಿದರೂ ಕೂಡ ಸಾರ್ಥಕದ ಒಂದು ಭಾವನೆ ನನಗೆ ಮೂಡ್ತಾ ಇದೆ. ನಮಸ್ಕಾರ, ನಾನು RJ ನಾಯನ ಮಾತಾಡ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಅಲ್ಲಿ ವಿಶ್ವ ಮಟ್ಟದಲ್ಲಿ ರಂಗೋಲಿಯಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದಂತಹ ಪ್ರತಿಭಾನ್ವಿತ ಕಲಾವಿದೆ ಡಾಕ್ಟರ್ ಭಾರತಿ ಮರವಂತೆ ಇವರಿಗೆ ಮರವಂತೆಯ ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್ ಅನ್ನುವಂತಹ ಪುಟ್ಟ ಪ್ರತಿಷ್ಠಿತ ಸಂಸ್ಥೆಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇತ್ತು. ಆ ಪ್ರಶಸ್ತಿಯ ಹೆಸರೇ ಒಂದು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಕರಾವಳಿ ಜಲಸಿರಿ ಜನಪದ ಜೀವನ ಜ್ಯೋತಿ, ಈ ಒಂದು ಪ್ರಶಸ್ತಿ ಪ್ರದಾನ ಮಹೋತ್ಸವದ ಒಂದಿಷ್ಟು ಝಲಕ್, ಒಂದಿಷ್ಟು ಹೈಲೈಟ್ಸ್ ನಿಮ್ಗೋಸ್ಕರ. ಹೌದು ಮಿತ್ರರೇ, ಜನಪದ ಮತ್ತು ರಂಗೋಲಿ ಕಲೆಯನ್ನೇ ತನ್ನ ಜೀವದುಸಿರನ್ನಾಗಿಸಿಕೊಂಡು ಅದರಲ್ಲೇ ವಿವಿಧ ಸಂಶೋಧನೆಗಳನ್ನು ನಡೆಸಿ ಡಾಕ್ಟರೇಟ್ ಪಡೆದ ಮೊಟ್ಟ ಮೊದಲ ಮಹಿಳೆಯಾಗಿರುವ ಡಾಕ್ಟರ್ ಭಾರತಿ ಮರವಂತೆಯವರು ನೀರಿನ ಮೇಲೆ ತಮ್ಮ ರಂಗೋಲಿ ಕಲೆ ಅರಳಿಸಿರುವುದು ಮಾತ್ರವಲ್ಲದೆ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ 76 ನಿಮಿಷಗಳಲ್ಲಿ
76 ಭಾರತದ ರಾಷ್ಟ್ರಧ್ವಜಗಳನ್ನು ರಂಗೋಲಿಯಲ್ಲಿ ರಚಿಸಿ ವಿಶ್ವ ದಾಖಲೆ ನಿರ್ಮಿಸಿದ ಮರವಂತೆಯ ಹೆಮ್ಮೆಯ ಸಾಧಕಿ ಎಂದೆನಿಸಿದವರು ಡಾಕ್ಟರ್ ಭಾರತಿ ಮರವಂತೆಯವರು. ಅಲ್ಲದೆ 2022ರಲ್ಲಿ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು ರಾಜ್ಯ ಮಟ್ಟದ ಜಲಜಾನಪದೋತ್ಸವದ ಸಮಾರಂಭವನ್ನು ಮರವಂತೆಯಲ್ಲಿ ಯಶಸ್ವಿಯಾಗಿ ಆಯೋಜಿಸಿರುವ ಅಪ್ರತಿಮ ಸಾಧಕಿ ಡಾಕ್ಟರ್ ಭಾರತಿ ಮರವಂತೆಯವರನ್ನ ಇತ್ತೀಚೆಗಷ್ಟೇ 2024 ಜನವರಿ 31ರಂದು ಬುಧವಾರ ಯುವನವ ಗೆಳೆಯರ ಬಳಗ ನೀರೋಣಿ ಮರವಂತೆ ಈ ಬಳಗದ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮರವಂತೆ ಶ್ರೀರಾಮ ಮಂದಿರದ ಸಮೀಪ ತ್ರಿನೇತ್ರ ಕಲಾತಂಡ ಉಪ್ಲಾಡಿ ಇವರಿಂದ ಬಲು ಅದ್ಧೂರಿ ಪ್ರದರ್ಶನಗೊಂಡ ಗಗ್ಗರ ದೈವದನಿ ನಾಟಕ ಪ್ರದರ್ಶನದ ವಿದ್ಯುತ್ ದೀಪಾಲಂಕೃತಗೊಂಡ ಭವ್ಯ ರಂಗಕಲಾ ವೇದಿಕೆಯಲ್ಲಿ ಜ್ಯೋತಿ ಜೀವನ್ ಸ್ವರೂಪ ಫೌಂಡೇಶನ್ ರಿಜಿಸ್ಟರ್ಡ್ ಮರವಂತೆ ಎನ್ನುವ ಪ್ರತಿಷ್ಠಿತ ಸಂಸ್ಥೆಯಿಂದ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ಎನ್ನುವಂತಹ ತವರೂರ ಮಹೋನ್ನತ ಪ್ರಶಸ್ತಿಯನ್ನು ಡಾಕ್ಟರ್ ಭಾರತಿ ಮರವಂತೆಯವರಿಗೆ ಅವರ ತಾಯಿ ತಂದೆಯರ ಜೊತೆಯಲ್ಲಿಯೇ ಪ್ರದಾನ ಮಾಡಿ ಬಲು ವಿಶೇಷವಾಗಿ ಅಭಿನಂದಿಸಿ ಗೌರವಿಸಿ ಪುರಸ್ಕರಿಸಲಾಯಿತು. ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ಎನ್ನುವಂತಹ ಈ ವಿಶೇಷ ಮಹೋನ್ನತ ಪ್ರಶಸ್ತಿಯ ಶೀರ್ಷಿಕೆಯ ಹೆಸರಿನ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಶ್ರೀಮತಿ ಜಯಂತಿ ವಾಸುದೇವ್ ಬಡಾಕೆರೆಯವರು ಪ್ರಮುಖ ಪಾತ್ರ ವಹಿಸಿದ್ದು, ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್ ರಿಜಿಸ್ಟರ್ಡ್ ಮರವಂತೆಯವರ ಸಂಪೂರ್ಣ ಪ್ರಾಯೋಜಕತ್ವದಲ್ಲಿ ಶಯದೇವಿ ಸುತೆ ಮರವಂತೆಯವರ ಸಮಗ್ರ ಕಾರ್ಯಕ್ರಮ ಸಂಯೋಜನೆ ಮತ್ತು ನಿರ್ವಹಣೆಯಲ್ಲಿ ಹಾಗೂ ಜೆಜೆಎಸ್ ಶ್ರುತಿಸಾಗರ ತಂಡದ ಸಂಪೂರ್ಣ ಪ್ರಚಾರ ಕಲೆ ಮತ್ತು ಪ್ರಸ್ತುತಿಯಲ್ಲಿ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ತವರೂರ ಈ ವಿಶೇಷ ಮಹೋನ್ನತ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಬಲು ಸುಂದರವಾಗಿ ಮೂಡಿಬಂದಿತ್ತು. ಅಲ್ಲದೆ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ತವರೂರ ನೆಲದ ಈ ವಿಶೇಷ ಮಹೋನ್ನತ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭಾರತಿ ಮರವಂತೆಯವರು ನೀರಿನ ಮೇಲೆ ತಮ್ಮ ರಂಗೋಲಿ ಚಿತ್ತಾರ ಬಿಡಿಸುವ ಮೂಲಕ ಅಂದಿನ ವೇದಿಕೆಯನ್ನ ಇನ್ನಷ್ಟು ಅಲಂಕರಿಸಿ ಸುಂದರಗೊಳಿಸಿರುವಂಥದ್ದು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಮಾರಂಭದ ಬಲು ವಿಶೇಷ ಆಕರ್ಷಣೆಯಾಗಿತ್ತು. ಅಲ್ಲದೆ ಕರಾವಳಿ ಕಡಲತಡಿ ಮರವಂತೆಯ ದೈವಿಕ ಮಣ್ಣಲ್ಲರಳಿದ ಬಹುಮುಖ ಪ್ರತಿಭಾನ್ವಿತೆ ಡಾಕ್ಟರ್ ಭಾರತಿ ಮರವಂತೆಯವರ ಜಲಜಾನಪದ ರಂಗೋಲಿ ಚಿತ್ತಾರದ ವಿಶೇಷ ಆಹ್ವಾನದ ಕರೆ ಎಲ್ಲರನ್ನೂ ಸ್ವಾಗತಿಸಿ ಜನಮಾನಸವನ್ನು ಸೂರೆಗೊಂಡಿತ್ತು. ಜಾನಪದ ಮತ್ತು ರಂಗೋಲಿ ಕಲಾವಿದರು ಸಂಶೋಧಕರು ಆದ ಡಾಕ್ಟರ್ ಭಾರತಿ ಮರವಂತೆಯವರು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳೆಯವರು ತಮ್ಮ ವಿಶೇಷ ಗೌರವ ಉಪಸ್ಥಿತಿಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿದ್ದರು ಮತ್ತು ತವರೂರ ನೆಲದ ಈ ವಿಶೇಷ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಒಂದು ಅತ್ಯದ್ಭುತ ವಿಶೇಷ ಕಾರ್ಯಕ್ರಮವೆಂಬಂತೆ ಅತಿಥಿ ಗಣ್ಯವರೇಣ್ಯರ ಜೊತೆ ಸೇರಿ ಪ್ರಮುಖವಾಗಿ ತಮ್ಮ ಅಮೃತ ಹಸ್ತದಿಂದ ಬಲು ಚಂದಗಾಣಿಸಿ ನೆರವೇರಿಸಿಕೊಟ್ಟರು. ಮತ್ತಿದೇ ಸಂದರ್ಭದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳೆಯವರನ್ನು ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್ ರಿಜಿಸ್ಟರ್ಡ್ ಮರವಂತೆ ಸಂಸ್ಥೆಯ ವತಿಯಿಂದ ಗುರುತಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಮರವಂತೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ತಿಮ್ಮ ವಿ ದೇವಾಡಿಗ, ತಾಲೂಕು ಪಂಚಾಯತ್ ಕುಂದಾಪುರ ಮಾಜಿ ಸದಸ್ಯರು ಶ್ರೀ ಹಕ್ಕಾಡಿ ಜಗದೀಶ್ ಪೂಜಾರಿ, ಜನಮೆಚ್ಚಿದ ಶಿಕ್ಷಕಿ ಶ್ರೀಮತಿ ಎನ್ ಸಿಂಗಾರಿ, ಪ್ರಸಂಗಕರ್ತರು ಮತ್ತು ಮಹಿಳಾ ಮೀನುಗಾರರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಮರವಂತೆಯ ಪ್ರಧಾನ ಕಾರ್ಯನಿರ್ವಾಹಕರೂ ಆಗಿರುವ ಶ್ರೀ ಶ್ರೀನಿವಾಸ ಅಡಿಗ ಕಬ್ಬೈಲು, ಮರವಂತೆ ಶ್ರೀರಾಮ ಮಂದಿರ ಮೀನುಗಾರರ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಾಸುದೇವ ಖಾರ್ವಿ, ಶಿವಶಕ್ತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕುಂದಾಪುರದ ಮಾರ್ಗದರ್ಶಕರು ಆಗಿರುವ ಶ್ರೀ ರವಿ ದೇವಾಡಿಗ ಉಪ್ಪಿನಕುದ್ರು, ಪತ್ರಿಕಾ ಮತ್ತು ಮಾಧ್ಯಮ ವೃತ್ತಿನಿರತರು ಮತ್ತು ಜೆಜೆಎಸ್ ಶ್ರುತಿಸಾಗರ ತಂಡದ ಸಂಚಾಲಕಿಯಾಗಿರುವ ಹಾಗೂ
ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್ ರಿಜಿಸ್ಟರ್ಡ್ ಮರವಂತೆ ಇದರ ಸ್ಥಾಪಕ ನಿರ್ದೇಶಕಿಯೂ ಆಗಿರುವ ಶಯದೇವಿ ಸುತೆ ಮರವಂತೆ, ಜ್ಯೋತಿ ಜೀವನ್ ಸ್ವರೂಪ್ ಮತ್ತು ಯುವ ನವ ಗೆಳೆಯರ ಬಳಗ ನೀರೋಣಿ ಮರವಂತೆಯ ಅಧ್ಯಕ್ಷರಾದ ಶ್ರೀ ವಿನಾಯಕ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಮಾತ್ರವಲ್ಲ, ವೇದಿಕೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಮೊಟ್ಟ ಮೊದಲ ಸಲ ಡಾಕ್ಟರ್ ಭಾರತಿ ಮರವಂತೆಯವರು ತಮ್ಮ ಹೆತ್ತವರ ಜೊತೆಯಲ್ಲಿಯೇ ಕುಳಿತು ತಮ್ಮ ಬಾಳಿನ ಹಾದಿಯನ್ನ, ಜೀವನದ ಸಾಧನೆಯನ್ನ ತುಸು ಮೆಲ್ಲ ಮೆಲುಕು ಹಾಕುತ್ತಲೇ ತಮ್ಮ ತವರೂರ ನೆಲದ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ಎನ್ನುವಂತಹ ಈ ವಿಶೇಷ ಮಹೋನ್ನತ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥದ್ದು ಅವರ ಬಾಳಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಸವಿ ನೆನಪುಗಳನ್ನು ನಾವು ಶಾಶ್ವತವಾಗಿ ಕಟ್ಟಿಕೊಟ್ಟಂತಹ ಒಂದು ಅಮೃತ ಸುಗಳಿಗೆ ಇದೆನ್ನಬಹುದು. ಮಿಕ್ಕುಳಿದಂತೆ ಎಂದಿಗೂ ಸಹ ಅವರು ಮರೆಯಲಾಗದ, ಮುಂದೆಂದಿಗೂ ಸಹ ಅವರು ಮರೆಯಬಾರದಂತಹ ಜೀವನಾನುಭವವನ್ನು ಕಲಿಸಿಕೊಟ್ಟಂತಹ ಕಾರ್ಯಕ್ರಮ ಇದೆನ್ನಬಹುದು. ಅಂತೆಯೇ ಶಯದೇವಿ ಸುತೆ ಮರವಂತೆ ಇವರ ಸಾರಥ್ಯದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಂತಹ ಕಾರ್ಯಕ್ರಮ ಅದು ಡಾಕ್ಟರ್ ಭಾರತಿ ಮರವಂತೆ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಿರುವಂಥದ್ದು. ಕರಾವಳಿ ಜಲಸಿರಿ ಜನಪದ ಜೀವನ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಝಲಕ್ ಹೀಗಿದೆ ನೋಡಿ. ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ದಿನದ ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ಸಂಪೂರ್ಣ ಪ್ರಾಯೋಜಕರಾಗಿ ಜ್ಯೋತಿ ಜೀವನ್ ಸ್ವರೂಪ್ ಫೌಂಡೇಶನ್ ರಿಜಿಸ್ಟರ್ಡ್ ಮರವಂತೆ, ವಿಶೇಷ ಸಹಕಾರ ಶಯದೇವಿ ಸುತೆ ಮರವಂತೆ. ವಿಡಿಯೋ ಚಿತ್ರೀಕರಣದಲ್ಲಿ ಟೀಮ್ ಜೆಜೆಎಸ್ ಶ್ರುತಿಸಾಗರ್ ಮತ್ತು ಜಿಕೆ ಸ್ಟುಡಿಯೋ ಕುಂದಾಪುರ. ಡಾಕ್ಟರ್ ಭಾರತಿ ಮರವಂತೆ ಇವರನ್ನ ಈ ದಿನದ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಿಕ್ಕಿದ್ದಾರೆ. ಅವರ ತಂದೆ ಹಾಗೂ ತಾಯಿ ಕೂಡ ವೇದಿಕೆಯನ್ನ ಕೂಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶೇಷಗಿರಿ ಶಾನಬಾಗ್ ಹಾಗೂ ಸುಶೀಲಾ ಶಾನಬಾಗ್ ಅವರು ಕೂಡ ವೇದಿಕೆಯನ್ನ ಕೂಡಿಕೊಳ್ಬೇಕು. ಅವರ ಸುಪುತ್ರಿಯಾಗಿರುವ ಡಾಕ್ಟರ್ ಭಾರತಿ ಮರವಂತೆಯವರು ರಂಗೋಲಿ ಕ್ಷೇತ್ರದಲ್ಲಿ ವಿಶೇಷವಾದ ವಿಭಿನ್ನವಾದ ಸಾಧನೆಯನ್ನ ಮಾಡಿ ಇಡೀ ದೇಶವೇ ಮೆಚ್ಚುವಂತ ನಮ್ಮೂರಿನ ಕೀರ್ತಿ ಕಲಶವನ್ನ ಎತ್ತಿ ಹಿಡಿದಂಥವರು. ಅವರ ಸನ್ಮಾನ ಅವರಿಗೆ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ ಇದೀಗ. ಸೂರ್ಯ ಉದಯಿಸಿದರೆ ಸಾಕು, ಹಲವೆಡೆ ಅಂಗಳದಲ್ಲಿ ಕೋಟಿ ಕೋಟಿ ರಂಗೋಲಿಗಳು ಅರಳುತ್ತವೆ. ಸಂಜೆ ನಶಿಸುತ್ತವೆ. ಮತ್ತೆ ಕೆಲವು ರಂಗೋಲಿಗಳು ಸಾಂದರ್ಭಿಕವಾಗಿ ಸಂಜೆ ಅರಳುತ್ತವೆ. ಮತ್ತದು ಬೆಳಗಾಗುವುದರೊಳಗೆಯೇ ಸಂಪೂರ್ಣ ನೆಲಸಮವಾಗಿ ಬಿಡುತ್ತದೆ. ಆದರೆ ಡಾಕ್ಟರ್ ಭಾರತಿ ಮರವಂತೆಯವರ ರಂಗೋಲಿ ಕಲಾ ಪ್ರದರ್ಶನವೆಂದರೆ ನೆಲದ ಮೇಲೆ ಅರಳುವ ಹೂಗಳೆಂದು ವಿಮರ್ಶಕರೊಬ್ಬರು ತಮ್ಮ ಪತ್ರಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ. ಅದಕ್ಕಿರೋ ಮೂಲ ಕಾರಣವೇನು ಗೊತ್ತಾ ಆತ್ಮೀಯರೇ? ಜಾನಪದ ಮತ್ತು ರಂಗೋಲಿ ಕಲೆಯನ್ನೇ ತನ್ನ ಜೀವದುಸಿರನ್ನಾಗಿಸಿಕೊಂಡು ಅದರಲ್ಲೇ ವಿವಿಧ ಹಲವಾರು ಸಂಶೋಧನೆ ನಡೆಸಿ ಪ್ರಣವ ಸ್ವರೂಪಿ ಗೋಮಾತೆ, ಪಂಚಾನನ, ತಿರಿ, ಅನಂತನ ಗಂಟು, ಪಾರ್ವತಿ ಮುಡಿ, ರಾಷ್ಟ್ರಧ್ವಜಗಳು, ನೀರಿನ ಮೇಲೆ ರಂಗೋಲಿ, ಮರಳಿನ ಮೇಲೆ ರಂಗೋಲಿ, ಬುಟ್ಟಿ ಚಿತ್ತಾರ, ಹಲಿ, ಹಸೆ ಚಿತ್ತಾರ, ಕ್ಯಾನ್ವಾಸ್ನಲ್ಲಿ ರಂಗೋಲಿ ಪೇಂಟಿಂಗ್, ಬೃಹತ್ ರಂಗವಲ್ಲಿ ಪ್ರದರ್ಶನ, ಬೆಂಗಳೂರಿನ ಮಿನಿ ಇತಿಹಾಸ ಹೊಂದಿರುವ ಕೆಂಪೇಗೌಡ ರಂಗವಲ್ಲಿ ಎಂಬಿತ್ಯಾದಿಗಳ ರಂಗೋಲಿ ಕಲೆಯ ಹೊಸ ಪ್ರಯೋಗಗಳನ್ನ ಆಧುನಿಕ ಜಗತ್ತಿಗೆ ಪರಿಚಯಿಸಿ ಪ್ರದರ್ಶಿಸಿದ ಜಾನಪದ ಕಲಾ ಕೋವಿದೆ ಇವರು. ಈ ನಮ್ಮ ಮರವಂತೆಯ ದೈವಿಕ ಮಣ್ಣಲ್ಲರಳಿದ ನಮ್ಮ ಹೆಮ್ಮೆಯ ಮಗಳು ಡಾಕ್ಟರ್ ಭಾರತಿ ಮರವಂತೆಯವರು. ಅಷ್ಟಕ್ಕೂ ಯಾರಿವರು ಡಾಕ್ಟರ್ ಭಾರತಿ ಮರವಂತೆಯವರು? ಏನವರ ಬದುಕಿನ ಹಿನ್ನೆಲೆ ಮತ್ತು ಜೀವನ ಸಾಧನೆ? ಹೌದು ಆತ್ಮೀಯರೇ, ಶ್ರೀಮತಿ ಶ್ರೀ ಸುಶೀಲಾ ಶೇಷಗಿರಿ ದಂಪತಿಗಳ ಸುಪುತ್ರಿಯಾಗಿ ಜುಲೈ 10ರಂದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಡಲತಡಿಯ ಸುಂದರ ತಾಣ ಮರವಂತೆ ಗ್ರಾಮದಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ರಂಗೋಲಿ ಹಾಕುವ ಕಲೆಯಲ್ಲಿ ತೀರಾ ಪರಿಣಿತರಾದರು. ಅದರಲ್ಲೂ BA ಪದವಿ ಶಿಕ್ಷಣ ಪಡೆಯುತ್ತಿರುವಾಗಲೇ ಇವರು ತಮ್ಮ ಕನ್ನಡ ಪ್ರಾಧ್ಯಾಪಕರಿಂದಲೇ ರಂಗೋಲಿ ಸ್ಪೆಷಲಿಸ್ಟ್ ಭಾರತಿ ಎನ್ನುವಂತಹ ಹೊಸ ಬಿರುದನ್ನೇ ಪಡೆದುಕೊಂಡಂತಹ ಅವರ ಅಚ್ಚುಮೆಚ್ಚಿನ ನೆಚ್ಚಿನ ಶಿಷ್ಯೆ. ಅಲ್ಲದೆ ರಂಗೋಲಿ ಬ್ರಹ್ಮರೆಂದೇ ಖ್ಯಾತನಾಮರಾದ BP ಬಾಯರಿಯವರು ಇವರನ್ನ ಹರಸಿ ಹಾರೈಸಿದ ಆ ಒಂದು ಅಮೃತ ಗಳಿಗೆಯೇ ಇವರ ಈ ರಂಗೋಲಿ ಕಲಾ ಬದುಕಿಗೆ ಮೂಲ ಪ್ರೇರಣೆ ಎನ್ನಬಹುದಾದರೆ, ಇವರ ಇನ್ನೋರ್ವ ಗುರುವರಿಯರು ಡಾಕ್ಟರ್ ಕನರಾಡಿ ವಾದಿರಾಜ ಭಟ್ರು ಇವರ ಈ ಉಜ್ವಲ ಬದುಕಿನ ಉತ್ತಮ ಮಾರ್ಗದರ್ಶಕರೆಂದೇ ಹೇಳಬಹುದು. MA ಇನ್ ಕನ್ನಡ,
ಬಿಎಡ್ ಹಾಗೂ ಚಿತ್ರಕಲೆಯಲ್ಲಿ ಡಿಎಂಸಿ ಪದವಿಯನ್ನ ಇವರು ಪಡೆದಿರುವುದು ಮಾತ್ರವಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಡಾಕ್ಟರ್ ಅಕ್ಕಮಹಾದೇವಿಯವರ ಮಾರ್ಗದರ್ಶನದಲ್ಲಿ ಸಿದ್ಧಗೊಳಿಸಿದ ಕರಾವಳಿ ಕರ್ನಾಟಕದ ರಂಗೋಲಿ ಕಲೆ ಎಂಬ ಮಹಾಪ್ರಬಂಧಕ್ಕೆ ಇವರಿಗೆ ಪಿಎಚ್ಡಿ ಪದವಿ ಸಿಕ್ಕಿದೆ. ಮತ್ತದುವೇ ರಂಗೋಲಿ ಕ್ಷೇತ್ರದಲ್ಲಿಯೇ ಡಾಕ್ಟರೇಟ್ ಪಡೆದಿರುವಂತಹ ಮೊಟ್ಟಮೊದಲ ಮಹಿಳೆ ಎಂಬ ಕೀರ್ತಿ ಮೊದಲು ಇವರಿಗೇ ಸಲ್ಲುತ್ತದೆ. ಜನಪದ ಕಲೆ ಮತ್ತು ಸಾಹಿತ್ಯ ವಿಷಯಧಾರಿತ 100ಕ್ಕೂ ಹೆಚ್ಚು ಲೇಖನಗಳು ಮತ್ತು ರಂಗೋಲಿಗೆ ಸಂಬಂಧಪಟ್ಟಂತೆ 15ಕ್ಕೂ ಹೆಚ್ಚು ಕೃತಿಗಳು ಇವರಿಂದ ಪ್ರಕಟಗೊಂಡಿವೆ. ಇನ್ನು ಇವರ ಸಂಪಾದಕತ್ವದಲ್ಲಿ ಮೂಡಿಬಂದ ಶ್ರೀರಂಗೋಲಿ ಎನ್ನುವ ಸಾಂಸ್ಕೃತಿಕ ಪತ್ರಿಕೆಯು ರಂಗೋಲಿಯ ಕುರಿತಂತೆ ವಿವರ ಇರುವಂತಹ ಭಾರತದ ಪ್ರಥಮ ಮತ್ತು ಏಕೈಕ ಪತ್ರಿಕೆ ಇದಾಗಿದ್ದು, ರಂಗೋಲಿಗಳ ವಿವಿಧ ವಿನ್ಯಾಸ, ರಂಗೋಲಿ ಕಲಾವಿದರ ಪರಿಚಯಗಳೇ ಅದರೊಳಗೆ ಬಹುಮುಖ್ಯ ವಿಷಯ ಎಂದೆನಿಸಿದೆ. ಅಲ್ಲದೆ ರಾಜ್ಯದ ವಾರಪತ್ರಿಕೆ, ಮಾಸಪತ್ರಿಕೆಗಳಲ್ಲಿ 1000ಕ್ಕೂ ಮಿಗಿಲಾಗಿ ಸ್ವರಚಿತ ರಂಗವಲ್ಲಿಗಳ ವಿನ್ಯಾಸಗಳು ಪ್ರಕಟಗೊಂಡಿವೆ. ಜಿಲ್ಲೆ, ರಾಜ್ಯ, ರಾಷ್ಟ್ರಮಟ್ಟದ ಸಮ್ಮೇಳನಗಳಲ್ಲಿ ಜನಪದ ಕಲೆ ಮತ್ತು ಜನಪದ ಸಾಹಿತ್ಯದ ವಿಷಯಧಾರಿತವಾಗಿ ನಡೆದ ವಿಚಾರ ಸಂಕಿರಣದಲ್ಲಿ ಇವರು ತಮ್ಮ ಅನೇಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಭಾಷಣ ಮತ್ತು ರಂಗೋಲಿ ಕಲಾವಿದೆಯಾಗಿ ನೀಡಿದ ಇವರ ಹಲವಾರು ಸಂದರ್ಶನಗಳು ಹಲವು ಸಂಚಿಕೆಗಳಾಗಿ ಪ್ರಸಾರವಾಗಿದೆ. ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಚಾನೆಲ್ಗಳಲ್ಲಿ ರಂಗೋಲಿ ಕಲೆ ಮತ್ತು ಕಲಾವಿದೆಯಾಗಿ ಕಾಣಿಸಿಕೊಂಡ ಇವರಿಂದ ರಂಗೋಲಿ ಪ್ರಾತ್ಯಕ್ಷಿಕೆ ಸಂದರ್ಶನದ 60 ಎಪಿಸೋಡ್ಗಳು ಪ್ರಸಾರಗೊಂಡಿವೆ. ವಿವಿಧ ಸಂಶೋಧಕರಾಗಿ, ಕನ್ನಡ ಜಾನಪದ ನಿಘಂಟುವಿನಲ್ಲಿ ಕ್ಷೇತ್ರ ತಜ್ಞರಾಗಿ, ಪದ ಸಂಗ್ರಹಕಾರರಾಗಿ, ದೇಶಿ ಕೃಷಿ ವಿಜ್ಞಾನ ಕೋಶದಲ್ಲಿ ಮತ್ತು ಆಫ್ರಿಕನ್ ಜಾನಪದ ಯೋಜನೆಯಲ್ಲಿ ಬರಹಗಾರರಾಗಿ, ಹಲವಾರು ಸಂಘ ಸಂಸ್ಥೆ ಹಾಗೂ ಜಾನಪದ ಪರಿಷತ್ತಿನ ವಿವಿಧ ಪದಾಧಿಕಾರಿಯಾಗಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕಿಯಾಗಿ ಇವರು ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ರಾಷ್ಟ್ರ ಮಟ್ಟದವರೆಗೆ ಬೃಹತ್ ಗಾತ್ರದ ವಿವಿಧ ರಂಗೋಲಿ ಕಲಾ ಪ್ರದರ್ಶನವು ಇವರಿಂದ ಆಗಿದ್ದು, 100ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ಸಂಘಟನೆಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಆಸಕ್ತರಿಗೆ ರಂಗೋಲಿ ತರಬೇತಿಯನ್ನ ಮತ್ತು ಪ್ರಯೋಗಗಳನ್ನ ಇವರು ನೀಡಿರುವುದು ಮಾತ್ರವಲ್ಲದೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಮುಖ ತೀರ್ಪುಗಾರರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿರುತ್ತಾರೆ. ರಂಗಭೂಮಿ ಕಲಾವಿದರು ಮತ್ತು ಬಣ್ಣಗಾರಿಕೆ ವಿಷಯದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಕಲಾವಿದರ ಫೆಲೋಶಿಪ್ ಪಡೆದಿರುವ ಇವರ ರಂಗೋಲಿ ಕಲಾಕೃತಿಗಳು 50ಕ್ಕೂ ಹೆಚ್ಚು ಚಿತ್ರಕಲಾ ಪ್ರದರ್ಶನ ಕರ್ನಾಟಕದ ಮ್ಯೂಸಿಯಂಗಳಲ್ಲಿ ಪ್ರದರ್ಶಿಸಲ್ಪಟ್ಟಿವೆ ಮತ್ತು ಕ್ಯಾನ್ವಾಸ್ಗಳಲ್ಲಿ ಬಿಡಿಸಿದ ಇವರ ರಂಗೋಲಿ ಪೇಂಟಿಂಗ್ ಅನ್ನ ಕಲಾಭಿಮಾನಿಗಳು ಸೂಕ್ತ ಬೆಲೆ ಕೊಟ್ಟು ಖರೀದಿಸಿದ್ದಾರೆ ಕೂಡ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಇಂದಿರಾ ಗಾಂಧಿ ಸದ್ಭಾವನಾ ಪ್ರಶಸ್ತಿ, ಕಿತ್ತೂರ ರಾಣಿ ಚೆನ್ನಮ್ಮ ರಂಗೋಲಿ ರತ್ನ ಪ್ರಶಸ್ತಿ, ರಂಗೋಲಿ ಕುಸುಮಾಂಜಲಿ ರಾಜ್ಯ ಪ್ರಶಸ್ತಿ, ಅಭಿನಂದನ್ ವರ್ಧಮಾನ ಪ್ರಶಸ್ತಿ, ಕರ್ನಾಟಕ ಕಲಾ ಮಾಧ್ಯಮ ಪ್ರಶಸ್ತಿ, ರಂಗ ಪ್ರಪಂಚ ಪ್ರಶಸ್ತಿ, ಉಪಾಧ್ಯಾಯ ಸನ್ಮಾನ್ ಪ್ರಶಸ್ತಿ, ಸುವರ್ಣ ಕನ್ನಡ ರತ್ನ ಪ್ರಶಸ್ತಿ, ಇಂಡಿಯನ್ ರಾಯಲ್ ಅಕಾಡೆಮಿ ಆಫ್ ಗುಲ್ಬರ್ಗದಿಂದ ಮೆರಿಟ್ ಅವಾರ್ಡ್, ಆಲ್ ಇಂಡಿಯಾ ಆರ್ಟ್ ಕಲಾ ಪ್ರದರ್ಶನದಲ್ಲಿ ಅತ್ಯುತ್ತಮ ಕಲಾಕೃತಿ ಪ್ರಶಸ್ತಿ, ಪ್ರಿಯಾಂಕ ಪತ್ರಿಕೆಯಿಂದ ಸುವರ್ಣ ನಾಣ್ಯ, ಬಸವರತ್ನ ರಾಷ್ಟ್ರ ಪ್ರಶಸ್ತಿ, ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಜ್ಯ ಪ್ರಶಸ್ತಿ, ಬಸವರತ್ನ ಪ್ರಶಸ್ತಿ, 2008ರ ಸನ್ಮಾನ್ ಪ್ರಶಸ್ತಿ, ಮೆರಿಟ್ ಅವಾರ್ಡ್ ಗೋಲ್ಡ್ ಕಾಯಿನ್, ಹೀಗೆ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೆಲ್ಲೆಡೆ ಲಭಿಸಿರುವಂತಹ ಸರಿಸುಮಾರು 80ಕ್ಕೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರ, 100ಕ್ಕೂ ಹೆಚ್ಚು ಅಭಿನಂದನಾ ಗೌರವ ಸನ್ಮಾನ, ಮನ್ನಣೆಗಳೆಲ್ಲ ಇವರ ಸ್ವಂತ ಜನಪದ ರಂಗೋಲಿ ಕಲಾ ಪ್ರತಿಭೆಗೆ ಸಿಕ್ಕಂತಹ ಪ್ರತ್ಯಕ್ಷ ಸಾಕ್ಷಿಗಳಾಗಿವೆ. ಇನ್ನು ಜನಪದ ಸಾಹಿತ್ಯದಲ್ಲಿ ಇವರ ಕೆಲಸ ಕಾರ್ಯಗಳನ್ನು ಕಂಡು ಹುಬ್ಬಳ್ಳಿಯ ಮಹಾಂತೇಶ ಚಿತ್ರಕಲಾ ವಿದ್ಯಾಲಯದಲ್ಲಿ ಶಿವಾನಂದ ಎನ್ನುವ ಕಲಾವಿದರೊಬ್ಬರು ಡಾಕ್ಟರ್ ಭಾರತಿ ಮರವಂತೆಯವರ ಕಲಾಜೀವನ ಎಂಬ ವಿಷಯದಲ್ಲಿ ಸಂಶೋಧನೆ ಮಾಡಿ ಕಿರು ಪ್ರಬಂಧವನ್ನು ಕೂಡ ಮಂಡಿಸಿರುವುದು ಇಡೀ ನಮ್ಮ ಮರವಂತೆ ಊರಿಗೆ ನಿಮ್ಮಿಂದ ನಿಮ್ಮದೇ ತವರೂರಿಗೆ ಸಂದಂತಹ ಒಂದು ಅಪೂರ್ವ ಗೌರವವೆಂದೇ ನಾವೆಲ್ಲ ಭಾವಿಸುತ್ತೇವೆ. ಅಂತೆಯೇ ನಿಮ್ಮನ್ನು ಇದೇ ನಿಮ್ಮ ತವರೂರ ನೆಲದಲ್ಲಿ ಗುರುತಿಸಿ ಹುಟ್ಟೂರ ನೆಲೆಯಲ್ಲಿ ಗೌರವಿಸುವಂತಹ ಈ ಒಂದು ಮಹತ್ ಸೌಭಾಗ್ಯ ಪುಣ್ಯ ಕಾರ್ಯವು ಈ ನಮ್ಮ ಮಹಾವೇದಿಕೆಗೆ ನಿಮ್ಮಿಂದ ಸಲ್ಲುವಂತಹ ಒಂದು ಅಮೂಲ್ಯ ಗೌರವವೆಂದೇ ಹೇಳಲು ನಾವೆಲ್ಲ ಮನದುಂಬಿ ಹರ್ಷಿಸುತ್ತೇವೆ. ಗೌರವಾನ್ವಿತ ಓ ಪ್ರಶಸ್ತಿ ಪುರಸ್ಕೃತರೆ, ರಂಗೋಲಿ ಚಿತ್ರಕಲೆಯ ಪ್ರತಿಭಾವಂತೆಯಾದ ನೀವು ಸದ್ಯಕ್ಕೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿರುವ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದೀರಿ.
ತಮ್ಮ ಸಾಧನೆಯ ಹಿಂದೆ ಕುಟುಂಬ ಸದಸ್ಯರ ಬೆಂಬಲವನ್ನ ತಪ್ಪದೇ ಸ್ಮರಿಸುವ ನೀವು ಈ ನಿಮ್ಮ ತವರೂರಾದ ಮರವಂತೆಯ ಹೆಸರನ್ನ ಅಮರವನ್ನಾಗಿಸಿದ್ದು ಹೇಗೆ ಎಂದು ಒಮ್ಮೆ ಮೆಲುಕು ಹಾಕಿದರೆ ಅಬ್ಬಬ್ಬ, ಬರೇ ಪದಗಳಲ್ಲಿ ಅವೆಲ್ಲವನ್ನ ಒಂದೆಡೆ ಹಿಡಿದಿಟ್ಟು ವರ್ಣಿಸಲಸದವಳ. ಕನ್ನಡವೆಂದರೆ ನಾಡಲ್ಲ, ಭೂಪಟ ಗೆರೆ ಚುಕ್ಕಿ, ಮುಗಿಯದ ಚುಕ್ಕಿ, ಕೊನೆಯಿಲ್ಲದ ಸಾಲು. ಚುಕ್ಕಿಯ ಜಾಡು ಹಿಡಿದು ಇದೀಗ ಮುಗಿಲೆತ್ತರಕ್ಕೆ ಮರವಂತೆಯ ಕೀರ್ತಿಯ ಪತಾಕೆಯನ್ನ ಹಾರಿಸಿದ ನೀವು ಈ ನಮ್ಮ ಮರವಂತೆಯ ಮಿನುಗು ತಾರೆಯೇ ಸರಿ. ಜಾನಪದ ಮತ್ತು ರಂಗೋಲಿ ಕಲೆಯನ್ನೇ ತಮ್ಮ ಜೀವದುಸಿರನ್ನಾಗಿಸಿಕೊಂಡು ರಂಗೋಲಿಯಲ್ಲೇ ವಿವಿಧ ಹಲವಾರು ಸಂಶೋಧನೆ ಮಾಡಿ ರಂಗವಲ್ಲಿಯಲ್ಲಿಯೇ ಡಾಕ್ಟರೇಟ್ ಪಡೆದ ಮೊಟ್ಟಮೊದಲ ಮಹಿಳೆ ನೀವೆಂದು ಪ್ರಸಿದ್ಧಿ ಹೊಂದಿದ್ದೀರಿ. ನೀರಿನ ಮೇಲೆ ರಂಗೋಲಿ ಚಿತ್ತಾರ ಕಲೆ ಅರಳಿಸಿರುವ ಮಹಾನ್ ಕಲಾವಿದೆ ಮಾತ್ರವಲ್ಲದೆ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ 76 ನಿಮಿಷದಲ್ಲಿ 76 ರಾಷ್ಟ್ರಧ್ವಜಗಳನ್ನ ರಂಗೋಲಿಯಲ್ಲಿ ರಚಿಸಿ ವಿಶ್ವ ದಾಖಲೆ ನಿರ್ಮಿಸಿದ ನಮ್ಮ ಮರವಂತೆಯ ಹೆಮ್ಮೆಯ ಸಾಧಕಿಯಾದಿರಿ. ಮಾತ್ರವಲ್ಲ, ನದಿ ಶರದಿಗಳ ನಡುವಿನ ಕಿರಿದಾದ ಭೂಭಾಗ ಈ ಮರವಂತೆಯ ಪುಣ್ಯ ತಾಣದಲ್ಲಿ 2022ರಲ್ಲಿ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು ವತಿಯಿಂದ ರಾಜ್ಯಮಟ್ಟದ ಜಲ ಜಾನಪದೋತ್ಸವ ಸಮಾರಂಭವನ್ನ ಇದೇ ನಮ್ಮ ತವರೂರಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ಅಲ್ಲದೆ ಜಲ ಜಾನಪದೋತ್ಸವ ಎನ್ನುವಂತಹ ಆ ಮಹಾ ಅದ್ದೂರಿ ಕಾರ್ಯಕ್ರಮವು ಜನಮಾನಸಕ್ಕೆ ಪೂರ್ವಜರ ಬಲವಾದ ಭಾವನೆ, ನಂಬಿಕೆ, ಸಂಸ್ಕೃತಿಗಳ ಪ್ರತ್ಯಕ್ಷ ಸಾಕ್ಷಾತ್ಕಾರ ದರ್ಶನ ಮಾಡಿಸಿಬಿಟ್ಟಿದ್ದವು. ನಿಜ, ಅದೊಂದು ಆ ನಮ್ಮ ಪೂರ್ವಜರ ಪರಂಪರೆಯ ಕೊಂಡಿಯನ್ನೇ ಎತ್ತಿ ಹಿಡಿದಂತಹ ಒಂದು ಅತ್ಯದ್ಭುತ ಹಿಡಿಗನ್ನಡಿಯಾಗಿತ್ತು. ಅಷ್ಟೊಂದು ಕಾರ್ಯಕ್ರಮದೊಳಗೆ ಕೂಡಿಟ್ಟಂತಹ ನಮ್ಮ ಸನಾತನ ಸಂಸ್ಕೃತಿಯ ಅಮೂಲ್ಯ ಜನಪದ ಕಣಜವದು. ಮರವಂತೆಯ ಕಡಲ ತೀರದಲ್ಲಿ ಅಷ್ಟು ಶೋಭಾಯಮಾನವಾಗಿ ರಾರಾಜಿಸಿದ ಕಾರ್ಯಕ್ರಮವದುವೆ ಜಲ ಜಾನಪದೋತ್ಸವ. ಹಾಗಾಗಿಯೇ ಅದರ ಒಂದು ಸವಿ ನೆನಪಿಗಾಗಿ ಮತ್ತು ಈ ಎಲ್ಲ ನಿಮ್ಮ ಮಹತ್ತರ ಜೀವನ ಸಾಧನೆಗಾಗಿಯೇ ನಾವಿಂದು ನಿಮಗೆ ಸಮಸ್ತ ಕರಾವಳಿಯ ಹಾಗೂ ಕರುನಾಡ ಜನತೆಯ ಪರವಾಗಿ ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್ ಮರವಂತೆ ಎನ್ನುವಂತಹ ಪುಟ್ಟ ಪ್ರತಿಷ್ಠಿತ ಸಂಸ್ಥೆಯ ಮೂಲಕ ನಿಮ್ಮೊಳಗಿನ ಆ ಕಲಾ ಸರಸ್ವತಿ ದೇವಿಗೆ ಶಿರಬಾಗಿ ಅಭಿವಂದಿಸಿ, ನಿಮ್ಮ ಕಲಾ ಪ್ರತಿಭೆಯನ್ನ ಗುರುತಿಸಿ, ಗೌರವಿಸಿ, ಅಭಿನಂದಿಸಿ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ, ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ, ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ಎಂಬ ಈ ತವರೂರ ನೆಲದ ಮಹೋನ್ನತ ಪ್ರಶಸ್ತಿಯನ್ನ ತುಂಬು ಹೃದಯದಿಂದ ಈ ನಿಮ್ಮ ಸುಂದರ ಮುಡಿಗೇರಿಸಿ ನಾವಿಂದು ಸಂಪೂರ್ಣ ಧನ್ಯತೆಯನ್ನ ಹೊಂದುತ್ತಿದ್ದೇವೆ. ಸಕಲ ಕಲಾಮಾತೆ ಶ್ರೀ ಮಹಾ ಸರಸ್ವತಿ ದೇವಿಯು ನಿಮಗೆ ಇನ್ನಷ್ಟು ಸಾಧಿಸುವ ಶಕ್ತಿಯನ್ನ ಕರುಣಿಸಲಿ, ಸದಾ ನಿಮಗೆ ಶುಭವನ್ನೇ ನೀಡಲಿ ಎಂದು ಮನದುಂಬಿ ಹರಸಿ ಹಾರೈಸುತ್ತಲೇ ಜಾನಪದ ಕಲಾಭಿಮಾನಿಗಳೆಲ್ಲರ ಪರವಾಗಿ ಕರಾವಳಿ ಜಲಸಿರಿ ಜಾನಪದ ಜೀವನ ಜ್ಯೋತಿ ತವರೂರ ನೆಲದ ಮಹೋನ್ನತ ಪ್ರಶಸ್ತಿ ಪತ್ರವನ್ನ ಮನಸಂತಸ ಪೂರ್ವಕವಾಗಿ ನಾವು ಈ ನಿಮ್ಮ ಮಡಿಲಿಗೆ ಸಂಪೂರ್ಣ ಸಮರ್ಪಿಸುತ್ತಿದ್ದೇವೆ. ವಂದನೆ, ಅಭಿವಂದನೆ. ನಮ್ಮೀ ಅಭಿಮಾನದ ಅಭಿನಂದನೆಗಳು ನಿಮಗೆ. ಮರವಂತೆಯ ದೈವಿಕ ಮಣ್ಣಲ್ಲರಳಿದ ನಮ್ಮ ಹೆಮ್ಮೆಯ ಜಾನಪದ ಕಲಾ ಕೋವಿದಿಗೆ, ವಿಶ್ವ ದಾಖಲೆ ನಿರ್ಮಿಸಿದ ನಮ್ಮೂರ ಅಪ್ರತಿಮ ಸಾಧಕಿಗೆ, ಮರವಂತೆಯ ಮುಕುಟ ಮಾಣಿಕ್ಯ ಮಹಿಳಾ ಮಣಿ ಡಾಕ್ಟರ್ ಭಾರತಿ ಮರವಂತೆ ಮೇಡಂರವರಿಗೆ, ಕಾಲಚಕ್ರ ತಿರುಗಿದಂತೆಲ್ಲ ನಮ್ಮ ನಿಮ್ಮೆಲ್ಲರ ಬದುಕು ಹೊಸ ಅದ್ಭುತ ತಿರುವನ್ನು ಪಡೆಯಲಿ. ನೀವು ಬಯಸಿದ ಬದುಕು ಬಂಗಾರವಾಗಲಿ. ನೀವಿಚ್ಛಿಸಿದ ಮಹತ್ತರ ಸಾಧನೆಯ ಗುರಿ ಸದಾ ಹಂತ ಹಂತವಾಗಿ ಈಡೇರಲಿ. ನಂದಾದೀಪದಂತೆ ಈ ನಿಮ್ಮ ಬಾಳು ನಿತ್ಯವೂ ಪ್ರತಿನಿತ್ಯವೂ ಅನವರತವೂ ಸದಾ ಬೆಳಗುತ್ತಿರಲೆಂದು ಸಕಲ ಸರ್ವ ಸಮಸ್ತ ಮುಕ್ಕೋಟಿ ದೇವಾನುದೇವತೆಯರುಗಳಲ್ಲಿ ಮನತುಂಬಿ ಬೇಡುವುದರ ಜೊತೆಗೆ ತಲೆಬಾಗಿದ ಕಡೆಯಲ್ಲೆಲ್ಲ ಮುಕ್ಕೋಟಿ ದೇವಾನುದೇವತೆಯರುಗಳು ಮುದದಿ ಒಲಿಯುತ್ತ ಮನತುಂಬಿ ಹರಸಿ ನಿಮ್ಮ ನೆಂದಿಗೂ ಹಾರೈಸಲಿ. ಹರಕೆಗಳ ರಾಶಿಯಲ್ಲಿ ಬಯಸಿದ ವರಗಳು
ಅನುದಿನವೂ ಒಂದೊಂದೇ ನಿತ್ಯ ಪುಷ್ಪವಾಗಿ ನಿಮಗೆ ಫಲಿಸಲಿ. ಆ ದೇವರುಳುಮೆಯ ಜೊತೆ ಅದೃಷ್ಟವೂ ಸಹ ಈ ನಿಮ್ಮ ಕೈ ಜೊತೆ ಸದಾ ಸೇರಲಿ. ಹೀಗೆ ನಿಮ್ಮ ಬಾಳಿನ ಸಕಲ ಸಂಭ್ರಮವೂ ಕೂಡ ನಿತ್ಯ ನಿರಂತರವಾಗಿ ಸದಾ ನಿಮ್ಮೊಡನೆಯೇ ಬಾಳದಾರಿಯಲ್ಲಿ ಸಾಗಲಿ ಎಂದು ಸಮಸ್ತ ಬೈಂದೂರು ತಾಲೂಕಿನ ಜನತೆಯ ಪರವಾಗಿ ಹಾರೈಸುತ್ತೇವೆ ಮೇಡಮ್. ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು, ಅಭಿವಂದನೆಗಳು. ಸಾವಿರ ಸಾವಿರ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಲಿ. ಆಗಲೇ ಕೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ರಂಗೋಲಿ ಕ್ಷೇತ್ರದಲ್ಲಿ ನಮ್ಮೂರ ಕೀರ್ತಿ ಪತಾಕಿಯನ್ನ ಎತ್ತಿ ಹಿಡಿದ ನಿಮಗೆ ನಮ್ಮೆಲ್ಲರಿಂದ ಒಂದು ಭರಪೂರ ಚಪ್ಪಾಳೆ ಇರಲಿ. ನಮ್ಮೂರ ಹೆಮ್ಮೆಯ ಮಗಳಿವರು ಈ ದಿನದ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ತುಂಬು ಮನಸ್ಸಿನಿಂದ ಸಹಕಾರವನ್ನು ನೀಡಿರುವವರು ಜ್ಯೋತಿ SD ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಾಗಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದೀರಿ. ಈ ದಿನದ ಪ್ರಶಸ್ತಿ ಪ್ರದಾನದ ಸಮಾರಂಭವನ್ನು ಜವಾಬ್ದಾರಿ ಹೊತ್ತಿದ್ದೀರಿ. ನಿಮಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣವನ್ನು ನಡೆಸಿಕೊಟ್ಟವರು ಶ್ರೀ ಜ್ಯೋತಿ ಜೀವನ್ ಸ್ವರೂಪ್ ಫೌಂಡೇಶನ್ ರಿಜಿಸ್ಟರ್ಡ್ ಮರವಂತೆ, ವಿಶೇಷ ಸಹಕಾರ ಶಯದೇವಿ ಸುತೆ ಮರವಂತೆ. ವಿಡಿಯೋ ಚಿತ್ರೀಕರಣ ಟೀಮ್ JJS ಶ್ರುತಿ ಸಾಗರ್ ಮತ್ತು GK ಸ್ಟುಡಿಯೋ ಕುಂದಾಪುರ. ದಯವಿಟ್ಟು ಇವರು ಬಂದು ಒಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. 3 ವರ್ಷದ ಹಿಂದೆ ಯಕ್ಷಗಾನ ನೋಡಬೇಕನ್ನೋ ಮಹದಾಸೆಯನ್ನು ಇಟ್ಟುಕೊಂಡು ನಾವು ಯುವ ಗೆಳೆಯರ ಬಳಗದವರು ಪ್ರಾರಂಭಿಸಿದೆವು. ಇದಕ್ಕೆ ನಮಗೆ ಉತ್ತೇಜನ ನೀಡುತ್ತಾ ನಮ್ಮ ಬೆನ್ನುಲಾಗಿ ನಿಂತವರು ಅನೇಕರು. ಅದರಲ್ಲಿ ಪ್ರಮುಖರಾದರು ನಮ್ಮ ಧರ್ಮದರ್ಶಿಗಳು ತಿಮ್ಮ ದೇವಾಡಿಗರು, ಹಾಗೆ ಸಿಂಗಾರಿ ಟೀಚರ್ ಪ್ರಥಮ ಪುತ್ರಿ ವಿನೂತಕ್ಕ ಹಾಗೂ ಜ್ಯೋತಿ ಜೀವನ್ ಸ್ವರೂಪ್. ನಿಜಕ್ಕೂ ಇಡೀ ಕಾರ್ಯಕ್ರಮದ ಬೆನ್ನೆಲುಬು, ಜೊತೆಗೆ ಇಡೀ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದವರು. ನಾವು ವೇದಿಕೆಗೆ ಬರ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಆದರೆ ಅದರ ಹಿಂದಿನ ಕೆಲಸ, ಪರಿಶ್ರಮ ಇದೆಯಲ್ಲ, ನಮ್ಮ ಸಂಸ್ಕೃತಿಗೆ ಕೊಟ್ಟಂತಹ ಗೌರವ ಬಹಳ ಖುಷಿಯಾಯಿತು ನನಗೆ. ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದಂತಹ ಕಾರ್ಯಕ್ರಮ ಇದೆಯಲ್ಲ. ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್ ಸಂಸ್ಥೆಯವರ ಇಡೀ ತಂಡದ ಯಶಸ್ಸು, ಕೀರ್ತಿ ಎಲ್ಲವೂ ಕೂಡ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಅವರಿಗೆ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ, ಇನ್ನಷ್ಟು ಕೆಲಸಗಳನ್ನು, ಕಾರ್ಯಕ್ರಮಗಳನ್ನು ಮಾಡುವ ಹಾಗೆ ಸಾಂಸ್ಕೃತಿಕ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ದೇವರು ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಬಹಳ ಉತ್ಪ್ರೇಕ್ಷೆಯಾಗಿ ನನ್ನ ಬಗ್ಗೆ ಹೇಳಿದ್ರು. ಖಂಡಿತ ಅಷ್ಟು ಕೆಲಸವನ್ನು ಮಾಡಿಲ್ಲ, ಒಂದು ಚಿಕ್ಕ ಕೆಲಸ ಮಾಡಿದ್ದೇನೆ. ಅದು ಬಹಳ ರೀತಿಯಲ್ಲಿ ಹೊಗಳಿದ್ರು. ನಿರೂಪಕರು ಕೂಡ ಹಾಗೆ. ನನ್ನ ಈ ಕೆಲಸದಲ್ಲಿ ಕೇವಲ ನಾನೊಬ್ಬಳಿಂದಲೇ ಅಲ್ಲ, ವೇದಿಕೆಯಲ್ಲಿರುವಂತಹ ನಮ್ಮ ಅಚ್ಚುಮೆಚ್ಚಿನ ಶಾಸಕರ ಒಂದು ಶುಭ ಹಾರೈಕೆ, ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಸಮಾಜದ ಮರವಂತೆಯ ಎಲ್ಲರ ಒಂದು ಶುಭ ಹಾರೈಕೆ, ಜಲಜಾನಪದೋತ್ಸವ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಂತೂ ಇಡೀ ಊರೇ ನಮ್ಮ ಗೆಳೆಯರ ಬಳಗದ ತಂಡ ನಮ್ಮೊಂದಿಗೆ ನಿಂತು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದ್ದಾರೆ. ಅದರ ಒಂದು ಅದ್ಭುತವಾದ ಕೃತಿ ಕೂಡ ಸದ್ಯದಲ್ಲಿ ಹೊರಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ನಮ್ಮ ಊರನ್ನು, ನಮ್ಮ ಎಲ್ಲರನ್ನ ಕೂಡ ಆ ಸಂದರ್ಭದಲ್ಲಿ ಸಹಕಾರ ಕೊಟ್ಟವರೆಲ್ಲರನ್ನು ಕೂಡ ನಾವು ಸ್ಮರಿಸಿಕೊಳ್ತೇವೆ. ಜ್ಯೋತಿ ಜೀವನ ಸ್ವರೂಪ ಫೌಂಡೇಶನ್, ಜ್ಯೋತಿ ಮೇಡಮ್ ಅವರ ಅಭಿಮಾನ, ಪ್ರೀತಿ, ಜೊತೆಗೆ ಇವರ ಏನು ಕೆಲಸಗಳು, ಸಾಂಸ್ಕೃತಿಕ ಕೆಲಸಗಳು ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ತನಕ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ, ಒಂದು ಜನಪದ ತ್ರಿಪದಿ ನೆನಪಾಗ್ತಾ ಇದೆ. ಅದರ ಮೂಲಕ ತಮಗೆಲ್ಲರಿಗೂ ವಂದನೆ ಸಲ್ಲಿಸ್ತಾ ಇದ್ದೇನೆ. ಆದ ಕಲ್ಲಿಗೆ ಶರಣು, ಗೋಧಿ ಕಲ್ಲಿಗೆ ಶರಣು,
ಆದ ಕಲ್ಲಿಗೆ ಶರಣು ಗೋಧಿ ಕಲ್ಲಿಗೆ ಶರಣು ಓ ನಾಮ ಶಿವಗ ಶಿವ ಶರಣು ಓ ನಾಮ ಶಿವಗ ಶಿವ ಶರಣು ಮಲ್ಲಯ್ಯ ನಿಮ್ಮ ಪಾದಕ ನನ ಶರಣು ನಿಮ್ಮೆಲ್ಲರ ಪಾದಕ ನನ ಶರಣು. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನೆದೇನಾ